ನಾವು ಸುಬ್ರಹ್ಮಣ್ಯ ಅಂತಂದು ಅನಾಥವಾಗಿ ಬೀದಿಯಲ್ಲಿ ಸುತ್ತುತ್ತಿದ್ದ ಒಂದು ಬೇರೆ ದನಗಳು ಇದ್ದಲ್ಲಿ ಅದನ್ನೆಲ್ಲ ಕಸಾಯಿಗೆ ಎತ್ತುಕೊಂಡು ಹೋದ್ರು. 2 ಉಳಿದೋಯ್ತು. ಹಾಗೆ ಒಂದು ಇದನ್ನು ನಾವು ಹೋರಿಯನ್ನು ಅಕ್ಷಯರ ಮುಖಾಂತರ ನಾನು ಇಲ್ಲಿ ತರಿಸಿದೆ. ನೀವು ರಾಜಕೀಯವಾಗಿ ತುಂಬಾ ಓಡಾಡ್ತಿದ್ದವರು. ಅದನ್ನ ಹೇಗೆ ನೀವು ಎರಡನ್ನ ಅಡ್ಜಸ್ಟ್ ಮಾಡ್ಕೊಂಡ್ರಿ, ಈ ಕೃಷಿ ಮತ್ತೆ ಅದನ್ನ? ನಾವು ನಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಇದ್ದವರು. ತುರ್ತು ಪರಿಸ್ಥಿತಿ ಕಾಲದಲ್ಲಿ ತಂದೆಯನ್ನ ಅವರೆಲ್ಲ ರಾಜಕೀಯದಲ್ಲಿ ಇದ್ದರು. ಕರಿಯುವ ದನಗಳನ್ನು ನಾನು ಈ ಸಿಮೆಂಟಿನ ಈ ಹಟ್ಟಿಯಲ್ಲಿ ಕಟ್ತೇನೆ. ಇಲ್ಲಿ ನನಗೆ ಇಲ್ಲಿ ಮನೆ ಹತ್ರ ಅನುಕೂಲ ಆಗುವ ಕಾರಣ ಇದನ್ನು ಗಬ್ಬಾದ ಮೇಲೆ ನಾನು ಕೆಳಗೆ ಇನ್ನೊಂದು ಸೊಪ್ಪಿನ ಹಟ್ಟಿ ಇದೆ, ಅಲ್ಲಿ ತಗೊಂಡು ಹೋಗ್ತೇನೆ. ಅಲ್ಲಿ ಕೆಲಸದವರಿಗೆ ಬಂದು ಹೋಗುವವರಿಗೆಲ್ಲ ನಾವು ಹಾಲು, ಮಜ್ಜಿಗೆ, ಕಾಫಿ, ಟೀಗೆಲ್ಲ ಅದನ್ನು ಉಪಯೋಗ ಮಾಡ್ತೇವೆ. ನಾವು ಬೇಕಾದಷ್ಟು, ನಾವು ನಮಗೆ ಬೇಕಾದಷ್ಟು ಹಾಲು ದಿವಸಕ್ಕೊಂದು 6 ರಿಂದ 7 ಲೀಟರ್ ನಾವು ಕಸಾಯಿಖಾನೆಗೆ ಹೋಗೋದನ್ನು ಹಿಡಿದು ನಿಮ್ಗೆ ಹೇಗೆ ಸಿಕ್ಕಿತ್ತು? ನನಗೆ ಇಲ್ಲಿ ಮರ್ದಾಳ ಸೈಡ್ ನಮ್ಮ ಪರಿಚಯದವರು ಒಬ್ಬರು ಇದ್ದಿದ್ರು. ಇದ್ರೆ ಹೇಳಿ ನಾನು ಅವರ ಕೈಯಿಂದ 2-3 ದನಗಳನ್ನು ಬೇರೆ ತಂದಿದ್ದೆ. ಕಸಾಯಿಗೆ ಹೋಗೋದನ್ನೇ ತಂದ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕಡಬ ತಾಲೂಕಿನ ಹೆಣ್ಮೂರು ಗ್ರಾಮದಲ್ಲಿದ್ದೇನೆ. ಕಳೆದ ಒಂದು ವಾರದ ಹಿಂದೆ ಗೋ ಸೇವೆಯ ಬಗ್ಗೆ ಒಂದು ವಿಶೇಷವಾಗಿರುವಂಥ ವಿಡಿಯೋ ಮಾಡಿದ್ದೆ. ಸಾಂಪ್ರದಾಯಿಕವಾಗಿ ಗೋವುಗಳನ್ನು ಹೇಗೆ ಸಾಕ್ಬೋದು ಅನ್ನುವಂಥದ್ರ ಬಗ್ಗೆ ಅಕ್ಷಯ ಆಳ್ವರ ಮನೆಯ ಸಂಗತಿಗಳನ್ನು ನಿಮಗೆ ತಿಳಿಸಿದ್ದೆ. ಇವತ್ತು ನಾನು ಅದೇ ನಾಟಿ ಹಸುಗಳನ್ನು ವ್ಯವಸ್ಥಿತವಾಗಿ ಹೇಗೆ ಕಾಂಕ್ರೀಟ್ನ ಹಟ್ಟಿಯಲ್ಲಿ ಹೇಗೆ ಸಾಕ್ಬೋದು ಮತ್ತು ಅದರಿಂದ ಹೇಗೆ ಗೋ ಆಧಾರಿತ ಸಾವಯವ ಕೃಷಿಯನ್ನು ಮಾಡ್ಬೋದು ಅನ್ನುವಂಥದ್ದು ತೋರಿಸೋದಕ್ಕೋಸ್ಕರ ಹೆಣ್ಮೂರು ಗ್ರಾಮದ ಪ್ರಸನ್ನ ಭಟ್ರ ಮನೆಗೆ ಬಂದಿದ್ದೇನೆ. ಪ್ರಸನ್ನ ಭಟ್ರ ನಮಸ್ತೆ. 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 ಹೇಗಿದ್ರಿ ಸರ್? ಚೆನ್ನಾಗಿದ್ದೇನೆ. ಎಷ್ಟು ವರ್ಷದಿಂದ ಈ ಗೋವುಗಳನ್ನು ನೀವು ಸಾಕ್ತಾ ಇದ್ರಿ? ಗೋವನ್ನು ಸಾಮಾನ್ಯ ನಾನು ಈ ಭೂಮಿ ಖರೀದಿ ಮಾಡಲಿ ಅಂದ್ರೆ 87ನೇ ಇಸ್ವಿಯಲ್ಲಿ 1987 ನಾವು ಖರೀದಿ ಮಾಡಿದ್ದೆ. ಆಮೇಲೆ ಗೋವಿದೆ ನಾನು ಈ ದೇಸಿ ಗೋವುಗಳು ಮಲೆನಾಡಿಗಿದ್ದ ಗೀರು ಆಮೇಲೆ ಬೇರೆ ಬೇರೆ ರೀತಿಯ ಹಸುಗಳ ಜೊತೆಗೆ ಹೆಚ್ಚು ಜರ್ಸಿಗಳನ್ನು ಸಾಕಿಕೊಂಡಿದ್ದೆ. ಸುಮಾರು 2014ನೇ ಇಸ್ವಿಯ ತನಕ ಹಾಗೆ ಮಿಶ್ರವಾಗಿ ಸಾಕ್ತಾ ಇದ್ದಿದೆ. ಡೈರಿ ಮತ್ತು ನನ್ನ ಕೃಷಿಗೆ ಬೇಕಾದ ದೃಷ್ಟಿಯಿಂದ ಅದನ್ನ ಸಾಕಿಕೊಂಡಿದ್ದೆ. ಡೈರಿ ಅಂತ ಹೇಳುವಂತದ್ದು ನಿಮ್ಗೆ ಸ್ವಲ್ಪ ಕಷ್ಟ ಅಂತ, ಲಾಭಗಳಿದೆ, ನಷ್ಟ ಅಂತ ಹೇಳುದಲ್ಲ ನಾನು. ಅದು ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು. ನನ್ನ ಬೇರೆ ಬೇರೆ ಚಟುವಟಿಕೆಯ ಜೊತೆಗೆ ನಾನು ಅದನ್ನು ಸಾಕ್ತಾ ಇದ್ದಿದ್ದೆ. ರಾಜಕೀಯ ಇರ್ಬೋದು, ಸಹಕಾರ ಇರ್ಬೋದು, ಅಥವಾ ಸಾರ್ವಜನಿಕ ಕ್ಷೇತ್ರದೊಟ್ಟಿಗೆ ಅದನ್ನು ಸಾಕ್ತಾ ಇದ್ದಿದ್ದೆ. ಹೌದು. ಕೊನೆಗೆ ಅದು ನನಗೆ ಕಷ್ಟ ಅನಿಸಿತ್ತು. ಡೈರಿಗೆ ಹಾಲು ಕೊಡುದು ಮತ್ತೆ ಅದರ ಮೇಂಟೆನೆನ್ಸ್ ಕಷ್ಟ ಅಂತ ಅನಿಸಿತ್ತು. ಹಾಗೆ 2014ನೇ ಇಸ್ವಿಯಿಂದ ಸಂಪೂರ್ಣವಾಗಿ ದೇಶಿ ದನಗಳನ್ನು ಸಾಕ್ತಾ ಇದ್ದೇನೆ. ಇದೆಲ್ಲ ಈಗ ಎಷ್ಟು ವರ್ಷ ಆಯ್ತು ಇವುಗಳಿಗೆಲ್ಲ? ನೋಡಿ, ಆ ಬದಿಯಲ್ಲಿ ಹೇಳ್ತೇನೆ, ಕೆಂಪು ಬಣ್ಣದಿದೆಲ್ಲ, ಹೌದು, ಅದು ಒಂದು ರೀತಿಯ ಕಪಿಲೆ. ಅದು ಅದನ್ನ ಅದು ಅದಕ್ಕೆ ಈಗ 6 ಕರು ಆಯ್ತು. ಈಗ 7ನೇ ಪ್ರೆಗ್ನೆನ್ಸಿ ಅದು. ಈಗ ಚೆನ್ನಾಗಿ ಹಾಲಿದೆ. ಅದು ಒಂದು 3ನೇ ಕರುವಿನ ಸಂದರ್ಭ, 2ನೇ ಕರುವಿನ ಸಂದರ್ಭದಲ್ಲಿ ಕಸಾಯಿಗೆ ಹೋಗುವ ನಾನೊಂದು ದನವನ್ನು ತಂದದ್ದು ಈ ಕಡೆ. ಕಸಾಯಿಖಾನೆಗೆ ಹೋಗೋದನ್ನು ಹಿಡಿದು ನಿಮ್ಗೆ ಹೇಗೆ ಸಿಕ್ಕಿತ್ತು? ನನಗೆ ಇಲ್ಲಿ ಮರ್ದಾಳ ಸೈಡ್ ನಮ್ಮ ಪರಿಚಯದವರು ಒಬ್ಬರು ಇದ್ದಿದ್ರು. ಇದ್ರೆ ಹೇಳಿ ನಾನು ಅವರ ಕೈಯಿಂದ 2-3 ದನಗಳನ್ನು ಬೇರೆ ತಂದಿದ್ದೆ. ಕಸಾಯಿಗೆ ಹೋಗೋದನ್ನೇ ತಂದದ್ದು. ಅವ್ರು ಹೇಳಿದ ಮೌಲ್ಯ ಕೊಟ್ಟು ತರ್ತಿದ್ದೆ, ಹಾಗೆ ತರ್ತಿರ್ಲಿಲ್ಲ ಕಸಾಯಿ ಅಂತ ಹೇಳಿಕೊಂಡು. ಅಲ್ಲಿ ಪಂಚಾಯತಿನವರು ಹಿಡಿತಿದ್ರು ಅದನ್ನ ದನವನ್ನು. ಹಿಡಿದನ್ನು ಆಕ್ಷನ್ ಮಾಡೋದ, ದೊಡ್ಡಿಯಲ್ಲಿ ಕಟ್ಟಿ ಆಕ್ಷನ್ ಮಾಡೋದು ಹಾಗೆಲ್ಲ ಇತ್ತು. ಅದನ್ನು ಯಾರು ಖರೀದಿ ಮಾಡಿದ್ರು ಅವರು ಜಾಸ್ತಿ ಬೆಲೆಗೆ ನನಗೆ ಕೊಟ್ಟಿದ್ದು. ನಾನು ಅವ್ರು ಹೇಳಿದ ಬೆಲೆಯನ್ನು ಕೊಟ್ಟು ತರ್ತಿದ್ದೆ. ಅಂದ್ರೆ ಇದಕ್ಕೊಂದು ಪುನರ್ಜನ್ಮ ಕೊಟ್ಟಿದ್ರಿ ನೀವು? ಹೌದು ಹೌದು. ಚೆನ್ನಾಗಿದೆ ನೋಡಿ. ಹೌದು, ಚೆನ್ನಾಗಿ ಒಳ್ಳೆ. ಅದು ಸಾಮಾನ್ಯ ಕರು ಹಾಕಿ 1.5 ವರ್ಷ ಆಗ್ತದೆ. ಪುನಃ ಕರು ಹಾಕುವಾಗ ಸಾಮಾನ್ಯ ಒಂದು 6 ತಿಂಗಳು ಅಥವಾ 7 ತಿಂಗಳ ತನಕ ಹಾಲು ಕರೀಲಿಕ್ಕೂ ಬಿಡುತ್ತದೆ. ಕನಿಷ್ಠ 5 ಲೀಟರ್ ಸಿಗ್ತದೆ. ಮಲ್ನಾಡು ಗಿಡ್ಡ ಅಂತ ಹೇಳಿದ್ರೆ ಖಾಲಿ 1 ಲೀಟರ್ ಅಂತ ಜನರ ಭಾವನೆ. 5 ಲೀಟರ್ ಸಿಗ್ತದಲ್ಲ? ನಾವು ಗುಡ್ಡೆಗೆ ಬಿಡುದಲ್ಲ, ಬಿಡ್ತೇವೆ, ಅಪರೂಪಕ್ಕೆ ಬಿಡ್ತೇವೆ. ಅದಲ್ಲದೆ ನಾವು ಅದಕ್ಕೆ ಯಥೇಚ್ಛವಾಗಿ ಹುಲ್ಲು, ತಿಂಡಿಯನ್ನು ಕೂಡ ಕೊಡ್ತೀರಲ್ಲ. ಏನ್ ಹೆಸರಿಟ್ಟಿದ್ದೀರಿ ಇದಕ್ಕೆ? ಸೀತೆ ಅಂತ ಹೆಸರಿಟ್ಟಿದೆ. ಸೀತೆ? ನೀವಲ್ಲಿ ರಾವಣನಿಂದ ರಕ್ಷಣೆ ಮಾಡಿದಾಗೆ ರಕ್ಷಣೆ ಮಾಡಿದಿರಲ್ಲ ಅದನ್ನು. ಈಗ ಇದು ಬಾರಿ ಉಪದ್ರ ಅಲ್ಲ, ಅದು ಸ್ವಲ್ಪ ಪೆರ್ಚಿ ಇದೆ. ಅದಕ್ಕೆ ಅವಳದ್ದೇ ಕರು. ಇವಳಿಗೆ ಸಿಂಧು ಅಂತ ಹೆಸರಿಟ್ಟಿದ್ದೇವೆ. ಎಷ್ಟು ಟೈಮ್ ಆಯ್ತು ಇದಕ್ಕೆ? ಇವಳಿಗೆ ಈಗ ವರ್ಷ 4 ಆಯ್ತು. ಒಂದು ಕರು ಹಾಕಿದೆ, ವಾಪಸ್ ಗಬ್ಬದು. ಕಪ್ಪು ಇದೆ ಅಲ್ಲ, ಅದಕ್ಕೆ ಬೇರೆ ಬಣ್ಣವಿಲ್ಲ, ಕಪ್ಪು ಅಲ್ಲ, ಭಯಂಕರ ಕಪ್ಪು ಉಂಟು. ಅದರದ್ದೇ ಆದನದ್ದೇ ಕರು. ಇದು ಲೈಟ್ ಇದ್ ಫೋರ್ಸಿಗೆ ಸ್ವಲ್ಪ ಬಿಳಿ ಕಾಣ್ತಿದೆ, ಆದ್ರೆ ಹತ್ರ ತಗೊಂಡೋದ್ರೆ ನೋಡಿ ಕಪ್ಪೆ. ಇದೇನು ಅಷ್ಟು ಪೆರ್ಚಿ ಇದಕ್ಕೆ? ಅದಂದ್ರೆ ಪಾಪ ಇತ್ತದು. ಕರು ಹಾಕಿ ಸಾಮಾನ್ಯ 1 ತಿಂಗಳ ತನಕ ಹಾಲಿಗೆ ಏನು ತೊಂದ್ರೆ ಇಲ್ಲ. ಒಂದು ದಿವಸ ಸ್ವಲ್ಪ ಹೆದರಿಕೆ ಆದಾಗೈತಿ. ಇಲ್ಲೊಂದು ಕಾರ್ಯಕ್ರಮದಲ್ಲಿ ಒಂದು ಮಿಕ್ಸಿ ಸ್ಟಾರ್ಟ್ ಮಾಡೋದು ಸ್ವಲ್ಪ ಹೆದರಿಕೆ ಆಯ್ತು. ಹಾಗೆ ಶಬ್ದಗಳು ಕೇಳಿದ ತಕ್ಷಣ ಅದಕ್ಕೆ ಹೆದರಿಕೆ ಆಗ್ತದೆ. ಇದು ಇವಳು ಪದ್ಮ ಅಂತ ಹೆಸರು.
ಇದು ಹಾಗೆ ಇದು ನಾನು ಕ್ರಯ ಕೊಟ್ಟು ತಂದದ್ದು. ಸೊ ಒಂದು ಕರು ಆಯ್ತು ವಾಪಸ್ ಕಬ್ಬದ್ದು. ಇದು ಚೆನ್ನಾಗಿ ಹಾಲು, ಇದು 4 ಲೀಟರ್ ಹಾಲು ಇದೆ ಇದಕ್ಕೆ. ಹೌದಲ್ಲ? ದಿವಸಕ್ಕೆ. ನೀವು ಅಷ್ಟು ಹಾಲನ್ನು ಹೇಗೆ ಕೊಡ್ತೀರಾ ಎಲ್ಲಾದ್ರೂ? ಇಲ್ಲ, ನಾನು ನಮಗೆ ಬೇಕಾದನ್ನು ಕರಿತೇನೆ. ನಮ್ಮಲ್ಲಿ ನನಗೆ 3 ಜನ ಪುಳ್ಳಿಯಕ್ಕಳಿದ್ದಾವೆ. ನಮಗೆ ಕೆಲಸದವರಿಗೆ ಬಂದು ಹೋಗುವವರಿಗೆಲ್ಲ ನಾವು ಹಾಲು, ಮಜ್ಜಿಗೆ, ಕಾಫಿ, ಟೀಗೆಲ್ಲ ಅದನ್ನು ಉಪಯೋಗ ಮಾಡ್ತೇವೆ. ನಾವು ಬೇಕಾದಷ್ಟು, ನಾವು ನಮಗೆ ಬೇಕಾದಷ್ಟು ಹಾಲು ಕರಿ. ದಿವಸಕ್ಕೊಂದು 6 ರಿಂದ 7 ಲೀಟರ್ ನಾವು ದಿವಸಕ್ಕೆ ಕೊಟ್ಟು ಹಾಲು ಅಷ್ಟೇ. ಉಳಿದ ಕರುಗಳಿಗೆ ತುಪ್ಪ ಮಾಡ್ತೇವೆ ನಾವು, ಬೆಣ್ಣೆ ತುಪ್ಪ ಅಂತ. ಅದನ್ನು ಯಾರಿಗಾರು ಕ್ರಯಕ್ಕೆ ಕೊಡ್ತೇವೆ, ತುಪ್ಪವನ್ನು ಹಾಗೆ ಕೊಡುದಿಲ್ಲ. ಮಜ್ಜಿಗೆ ಇದನ್ನ ಉಚಿತವಾಗಿ ದೇವಸ್ಥಾನಗಳಿಗೆ ಅಥವಾ ಮದುವೆ ಸಮಾರಂಭ ಎಲ್ಲರಿಗೆ ನಾವು ಅವ್ರಿಗೆ ಕೊಡ್ತೇವೆ. ಈಗ ನಿಮ್ಮ ಪುಳ್ಳಿಗಳಿಬ್ಬರು ಬಂದ್ರು, ಅವರೆಲ್ಲ ಬರ್ತಾರೆ, ದನದ ಕಾಂಟ್ಯಾಕ್ಟ್ ಇದೆಯಾ? ಬರ್ತಾರೆ, ಆಸಕ್ತಿ ಇದೆ ಅವರಿಗೆಲ್ಲ. ಅಲ್ಲ, ಇವತ್ತು ಮಳೆಗೆ ರಜೆ ಕೊಟ್ಟಿದ್ದಾರಲ್ಲ, ಅದೊಂದು ಖುಷಿ ಮಕ್ಕಳಿಗೆ ಅಲ್ಲ. ಬರ್ತಾರೆ, ಒಡನಾಟ ಉಂಟು ಅವರಿಗೆ, ಮಕ್ಕಳಿಗೆ ಕೂಡ ಅಲ್ಲ. ಇದೊಂದು ಕಪಿಲೆ, ನಾನೊಂದು ಕಪಿಲೆ ನನ್ನಲ್ಲಿ ಇರ್ಲಿಲ್ಲ. ಹಾಗೆ ಅಕ್ಷರ ಆಳುವರ ಮುಖಾಂತರ ಅವರು ಉಚಿತವಾಗಿ ನನಗೆ ಕೊಟ್ಟದ್ದು. ನಾನು ಟ್ರಾನ್ಸ್ಪೋರ್ಟ್ ಮಾತ್ರ ಬ್ಯಾಕ್ ಮಾಡಿದ್ದು. ಹಸುವನ್ನು ಉಚಿತವಾಗಿ ಕೊಟ್ಟಿದ್ದು. ಹಾಲು ಕರೆಯುವ ದನವನ್ನೇ, ಅಲ್ಲ, ಗಬ್ಬದ ದನವನ್ನು ಕೊಟ್ಟಿದ್ರು. ಆಮೇಲೆ ಕರ ಹಾಕಿತ್ತು, ಚೆನ್ನಾಗಿ ಹಾಲಿದೆ. ಇದಕ್ಕೊಂದು 3 ಲೀಟರ್ ಹಾಲಿದೆ ದಿವಸಕ್ಕೆ. 3 ಲೀಟರ್ ವಾಪಸ್ ಗಬ್ಬಾಗಿದೆ. ಇದ್ರ ಹಾಲು, ಮಜ್ಜಿಗೆ ಅದನ್ನು ಉಪಯೋಗ ಮಾಡಿದ್ರಿಂದ ನಮಗೆ ಹೊಟ್ಟೆಗೆ ಏನು ತೊಂದರೆ ಬರಲಿಲ್ಲ ಅಂತ. ಆಸಿಡಿಟಿ ಅದೆಲ್ಲ ಬರ್ತಿತ್ತು ಈ HF ಜರ್ಸಿಗಳದ್ದೆಲ್ಲ. ಇದೆಲ್ಲ ಅದು ಯಾವ್ದು ನಮಗೆ ಬರ್ತಾ ಇಲ್ಲ. ಮತ್ತೆ ನಮ್ಮಲ್ಲೇ ಬೆಳೆದಂತ ಕೆಳಗಿನ ನೆಲದ ಹುಲ್ಲು, ಆಮೇಲೆ ಇನ್ನು ಸ್ವಲ್ಪ NB20 ಅನ್ನೋ ಕೋವನ್ನು ಈಗೆಲ್ಲ ಹಾಕಿದ್ದೇನೆ. ಅದನ್ನೆಲ್ಲ ಹಾಕಿ ನಾನು ಫೀಡ್ ಮಾಡ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಬೈಯಲ್ಲು ಸ್ವಲ್ಪ ಕೊಡ್ತೇನೆ ದಿವಸಗಳು. ಸೈಲೇಜ್ ಕೂಡ ಕೊಡ್ತೇನೆ. ಹೊಟ್ಟೆಗೆ ಹಸಿವು ಅಂತ ಏನಿಲ್ಲ, ಯಥೇಚ್ಛ ಕೊಡ್ತೇನೆ ಇದಕ್ಕೆ. ನೋಡುವಾಗ ಗೊತ್ತಾಗ್ತದೆ ಅದು, ಯಾಕಂದ್ರೆ ಎಲ್ಲವೂ ದಷ್ಟಪುಷ್ಟವಾಗಿದೆ. ಮತ್ತೆ ಯಾರು ಕೂಡ ನಮ್ಮಲ್ಲಿ ಕೆಲಸದವರು ಹಾಲು ಕರೀತಾರೆ, ನಾವು ಎಲ್ರಿಗೂ ಬಿಡ್ತಾರೆ. ಅದಕ್ಕೆ ಭಯ ಇಲ್ಲ. ಇಲ್ಲ, ಕರಿಯುವ ದನಗಳನ್ನು ನಾನು ಈ ಸಿಮೆಂಟಿನ ಈ ಹಟ್ಟಿಯಲ್ಲಿ ಕಟ್ತೇನೆ. ಇಲ್ಲಿ ನನಗೆ ಇಲ್ಲಿ ಮನೆ ಹತ್ರ ಅನುಕೂಲ ಆಗುವ ಕಾರಣ ಇದನ್ನು ಗಬ್ಬಾದ ಮೇಲೆ ನಾನು ಕೆಳಗೆ ಇನ್ನೊಂದು ಸೊಪ್ಪಿನ ಹಟ್ಟಿ ಇದೆ, ಅಲ್ಲಿ ತಗೊಂಡು ಹೋಗ್ತೇನೆ, ಅಲ್ಲಿ ಕಟ್ತೇನೆ. ಸಿಮೆಂಟ್ ಹಟ್ಟಿ ಸೆಟ್ ಆಗ್ತದೆ ಇವುಗಳಿಗೆ? ಆಗ್ತದೆ, ಏನ್ ತೊಂದರೆ ಇಲ್ಲ, ಜಸ್ಟ್ ಆಗ್ತದೆ. ಮತ್ತೆ ನೀವು ನೋಡಬಹುದು ಇಲ್ಲಿ ಈಗ ಇಷ್ಟು ದನಗಳಿವೆ, ನಿಮ್ಗೆ ಏನಾದ್ರು ವಾಸನೆ ಬರುದು ಏನಿಲ್ಲ, ಯಾವುದೇ ವಾಸನೆಗಳು ಬರುದಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ನುಸಿಯು ಬರುದಿಲ್ಲ, ಸೊಳ್ಳೆಯು ಬರುದಿಲ್ಲ, ಆಮೇಲೆ ನೊಣವು ಬರುದಿಲ್ಲ. ವಾಸನೆ ಅಂತೂ ಸ್ವಲ್ಪ ಇದು ತೊಳೆಯುದು ಇದೆಲ್ಲ ದಿನನಿತ್ಯ ಮಾಡ್ತೇನೆ ನಾನು. ದಿವಸಕ್ಕೊಮ್ಮೆ ಚೆನ್ನಾಗಿ ತೊಳಿತೇನೆ ದನಗಳನ್ನು. ಹಾಗೆ ಗೊಬ್ಬರ ಗ್ಯಾಸಿಗೆ ಹೋಗ್ತದೆ, ಗೊಬ್ಬರ ಗ್ಯಾಸಿಗೆ ಹೋಗ್ತದೆ. ದನಗಳನ್ನು ಹಾಗೆ ಮೈಗೆ ಏನಾದ್ರು ಚೋಳು ಆದ್ರೆ ನಾನು ಹಾಕ್ತಾನೆ, ಅಷ್ಟು ನೀರು ಹಾಕ್ತಾನೆ, ಅಷ್ಟು ನೀರು ಕೂಡ ಅದಕ್ಕೆ ಹಾಕುದಿಲ್ಲ, ಹಾಗೆ ಬಿಡ್ತೇವೆ ಅದನ್ನ. ಅಲ್ವಾ? ಈ ಕರುಗಳಿಗೆಲ್ಲ ಇಲ್ಲಿ ಅಲ್ಲ? ಕರುಗಳು ಅದೇ, ಇದು ಕಪಿಲದ ಕರು, ಹೆಣ್ಣು ಕರುವುದು. ಇದು ಅದರಲ್ಲಿ ಪದ್ಮ ಅಂತ ಇದೆ, ಅದರ ಗಂಡು ಕರುವುದು. ಅದ ಆಚೆ ಬದಿಯ ಬಿಂದು ಅಂತ ಇದೆಯಲ್ಲ, ಅದರ ಹೆಣ್ಣು ಕರುವುದು. ಅಲ್ಲೇನೋ ಕಾಣ್ತಿದೆಲ್ಲ, ಅಲ್ಲಿಯೂ ದನಗಳಿವೆ. ಹೋಗುವಾಗ ಅದ್ರಲ್ಲಿ ನೋಡುವ, ಅದೇನು ಅಲ್ಲಿ ಇಟ್ಟದು? ಅದು ಅಂದ್ರೆ ಕರ್ದಾಗಿರೋದು? ಹೌದು, ಅದು ಗಡಸುಗಳಿವೆ, ಗಬ್ಬಾದ ಗಡಸುಗಳಲ್ಲಿವೆ. ಆಮೇಲೆ ಇಲ್ಲಿ ಅದ ಗಬ್ಬದ ದನಗಳನ್ನು ನಾನಲ್ಲಿ ಮತ್ತೆ ಶಿಫ್ಟ್ ಮಾಡ್ತೇನೆ. ಇದು ಚೇಂಜ್ ಇದೆ ಇದರಲ್ಲಿ, ಇದು ಕಾಂಕ್ರೀಟ್ ಇಲ್ವಾ? ಇದಕ್ಕೆ ಅಡಿ ಕಾಂಕ್ರೀಟ್ ಇದೆ, ಆದ್ರೆ ನಾನು ಗೊಬ್ಬರವನ್ನು ಮಾಡ್ತೇನೆ. ನಿಮ್ಗೆ ಸೊಪ್ಪು, ಅಡಿಕೆ ಸಿಪ್ಪೆ, ಈ ಎಲ್ಲ ಕೃಷಿ ತ್ಯಾಜ್ಯಗಳನ್ನೆಲ್ಲ ಇದಕ್ಕೆ ಹಾಕಿ ಗೊಬ್ಬರ ಮಾಡ್ತೇನೆ. ಒಟ್ಟು ಎಷ್ಟಿದೆ ನಿಮ್ಮಲ್ಲಿ ಟೋಟಲ್ ಆಗಿ ಸಣ್ಣ ಕರು ಎಲ್ಲ ಸೇರಿ? ಇದರಲ್ಲಿ ಈಗ 4 ಇದೆ, ಮತ್ತೆ ಅಲ್ಲಿ 3 ಕರು ಇದೆ, 7 ಆಯ್ತು. ಅಲ್ಲಿ 7, 3, 10, 12 ಇದೆ ಈಗ ಒಟ್ಟು. ಏನೊಂದು ಗುರುತ ಸಿಕ್ಕಿದ ಅಲ್ಲ? ನಾಟಿ ಹಸುಗಳ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಗೊತ್ತಾಗಿದೆ ಅಂತ ನೋಡ್ತಾ ಇದೆ. ಇವನಿಗೆ ಸುಬ್ಬ ಅಂತ ಹೆಸರಿಟ್ಟಿದೆ. ಇದು ವಿಶೇಷವಾಗಿ ನಾವು ಸುಬ್ರಹ್ಮಣ್ಯ ಅಂತ ಅನಾಥವಾಗಿ ಬೀದಿಯಲ್ಲಿ ಸುತ್ತುತ್ತಿದ್ದ ಒಂದು ಬೇರೆ ದನಗಳು ಇತ್ತಲ್ಲಿ, ಅದನ್ನೆಲ್ಲ ಕಸಾಯಿಗೆ ಎತ್ಕೊಂಡು ಹೋದ್ರು. 2 ಉಳಿದೋಯ್ತು. ಹಾಗೆ ಒಂದು ಇದನ್ನು ನಾವು ಹೋರಿಯನ್ನು ಅಕ್ಷಯರ ಮುಖಾಂತರ ನಾನು ಇಲ್ಲಿ ತರಿಸಿದೆ. ಅದು ಹಾಗೆ ನಮ್ಮಲ್ಲಿ ಉಳ್ಕೊಂಡಿತ್ತು. ನನಗೆ ಬೀಜದವರಿ ಇವನೇ, ಈಗ 2.5 ಆಯ್ತು. ಹೌದಾ? ಹೌದು. ಕಸಾಯಿಖಾನೆಗೆ ಇಲ್ಲಿ ಜೋರಿದೆ ಅಂತಲ್ಲ? ಹೌದು, ಕರೆದುಕೊಂಡು ಹೋಗ್ತಾರೆ, ಕದೀತಾರಲ್ಲ. ಇವಳು ಒಂದು ಕಪಿಲ, ಗಬ್ಬದಿಗೆ ಒಂದು 3-4 ದಿವಸದಲ್ಲಿ ಕರ ಹಾಕಬಹುದು. ಇವಳು ಗಬ್ಬದವಳೆ. ಅದು ಕಪಿಲನಾ? ಕಪಿಲನೇ. ಅವಳು ಕೂಡ ಇನ್ನೊಂದು ಈಗ 4 ತಿಂಗಳಾಗ್ತಾ ಬಂತು ಗಬ್ಬ. ಅವಳು ಅದೇ ಒಂದು 4-5 ದಿವಸ ಒಳಗೆ ಕರು ಹಾಕಬಹುದು. ಇನ್ನು ದಿವಸ ಆಯ್ತು. ಅಂದ್ರೆ ಈ ನಾಟಿ ಹಸುಗಳನ್ನು ಸಾಕೋದು ಬಾರಿ ಕಷ್ಟ ಅಂತ ಹೇಳ್ತಾರಲ್ಲ, ನಿಮ್ಗೆ ಹೇಗೆ? ಸುಮ್ಮನೆ ನಮಗೆ ಒಂದು HF ಸಾಕುದು, ಒಂದು 7-8 ನಾಟಿ ಸಾಕೋದು ಒಂದೇ ಅಂತ ಅಲ್ಲ. ಅದರಿಂದ 10 ಪಟ್ಟು ಗೊಬ್ಬರ ಹೋಗ್ತದೆ, ಉತ್ಕೃಷ್ಟ ಗೊಬ್ಬರ. ಈಗ ನಾವು ತಿನ್ಲಿಕ್ಕೆ ಹಾಕಿದಾಗಿ ಸಗಣಿ ಜಾಸ್ತಿ ಬರುವಂತದ್ದು. ಅದಕ್ಕೆ ತಿನ್ಲಿಕ್ಕೆ ಹಾಕಿದ್ರೆ ಎಲ್ಲವೂ ಕೊಡ್ತಾವೆ ಇವು. ಮತ್ತೆ ಅಲ್ಲಿ ಒಳ್ಳೆ ಗೊಬ್ಬರ ಇದ್ರು ಕೂಡ ಚೆನ್ನಾಗಿ ಹುಡಿ ಆಗ್ತದೆ. ಈಗ ಮತ್ತೆ ಅಷ್ಟು ಕಷ್ಟ ಇಲ್ಲ ಅಂತ. ಅದಕ್ಕೆ ದಿವಸಾಗ್ಲೂ ಹಿಂಡಿ ಹಾಕ್ಬೇಕು, 2 ಹೊತ್ತು ಹಿಂಡಿ ಹಾಕ್ಬೇಕು. ಇದಕ್ಕೆ ಅದೇನಿಲ್ಲ. ನಾನು ಈಗ ಮನಸ್ಸಿಗೆ ಕೇಳೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಸಾಮಾನ್ಯ ಅರ್ಧ ಕೆಜಿ ಅಷ್ಟು ಗೋಧಿ ಬೂಸವನ್ನು ಕೊಡ್ತೇನೆ ಬೆಳಿಗ್ಗೆ. ಕೊಡ್ತಿರಲ್ಲ? ಹಾಲು ಕರೀದಕ್ಕೆ 2 ಹೊತ್ತು ಕೊಡ್ತೇನೆ. 1 ಕೆಜಿ ಅಷ್ಟು 2 ಹೊತ್ತು ಕೊಡ್ತೇನೆ. ಅಂದ್ರೆ ಅದು ಒಂದು ಲಾಭಿ. ಅದು ಸುಲಭ, ಇದು ಕಷ್ಟ ಅಂತ ಸುಮ್ಮನಲ್ಲ. ನಿಜವಾಗಿ ಮನುಷ್ಯರಿಗೆ ಆಸಕ್ತಿ ಇಲ್ಲದಿರುವಂತ, ಸಾಕ್ಲಿಕ್ಕೆ ಉದಾಸೀನ. ದನ ಅಂತ ಹೇಳಿದ್ರೆ ಉದಾಸೀನಾಗಿ ಹೋಗಿದೆ. ಹೌದು. ಮತ್ತೆ ಡೈರಿಗೆ ಹೋದ್ರೆ ಹಾಲು ಸಿಗ್ತದೆ ಸುಲಭದಲ್ಲಿ. ಈ ಉದಾಸೀನ ಬೇಕಾಗಿ ಸಾಕ್ತಾ ಇಲ್ಲ ಅಷ್ಟೇ ಹೊರತು ಇದು ಕಷ್ಟ ಏನಲ್ಲ ಅಂತ. ಹೌದೌದು. ತುಂಬಾ ಜನರು ಈಗ ನಮ್ಮಿಂದ ಪ್ರೇರಣೆ ಪಡ್ಕೊಂಡು ಇವತ್ತು ಈ ಭಾಗದಲ್ಲಿ
10-50 ಮನೆಗಳಲ್ಲಿ ಸಾಕುವರಿದ್ದಾರೆ. ಅಲ್ಲ ಹಾಗೆ ಮೊದಲಿಂದ ಸಾಕುವರು ಕೂಡ ಇದ್ದಾರೆ. ಹಾ. ಇಲ್ಲಿ ಎಂಜಿರ್ ಪದ್ಮನಾಭರ ಇದ್ದಾರೆ, ಅವರಲ್ಲಿ ಕೂಡ ಚೆನ್ನಾಗಿದೆ ಹಸುಗಳು. ಅವರಲ್ಲಿಂದ ತಂದಿದ್ದೆ, ಅವರಲ್ಲಿಂದ ಕೂಡ ಹಾ ಮೊದಲೊಂದು ಹೋರಿತ್ತು, ಅದರ ತಾಯಿಯನ್ನು ನಾನೇ ಅಲ್ಲಿಂದ ತಂದು ಮಾಡಿದ್ದು. ಎಲ್ಲ ಚೆನ್ನಾಗಿದೆ. ಈ ಹಟ್ಟಿಗೆ ನಾವು ಸೊಪ್ಪನ್ನು, ಗುಡ್ಡೆಯಿಂದ ಸೊಪ್ಪನ್ನು ಕೂಡ ತಂದು ಹಾಕ್ತೇವೆ. ದಿವಸಕ್ಕೆ 2 ಕಟ್ಟ ಅಥವಾ 3 ಕಟ್ಟ ಹಾಕ್ತೇವೆ. ಹಾ ಆ ಹಾಕಿದ ಸೊಪ್ಪನ್ನು ಅದು ಯಥೇಚ್ಛವಾಗಿ ತಿಂತದೆ. ಹಾ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಅದರ ಕೋಲು ಅಂತದ್ದೆಲ್ಲ ಉಳಿತದೆ, ಹೊಟ್ಟೆ ತುಂಬಾ ಅದನ್ನು ತಿಂತದೆ. ಸೊಪ್ಪನ್ನು ಕೂಡ ತಿಂತದಲ್ಲ. ಸೊಪ್ಪನ್ನು ಕೊಡುತ್ತೆ. ಹಾಗೆ ನಾವು ಈಗ ಜರ್ಸಿ ಹೆಚ್ಚಪ್ಪ ಅಂತ ಹೇಳಿದ್ರೆ ಬಾಚಿ ಹಟ್ಟಿಯಲ್ಲೇ ಕಟ್ಟಬೇಕು. ಈಗ ಸೊಪ್ಪು ಹಾಕ್ಲಿಕ್ಕೆ ಆಗುದಿಲ್ಲ, ಸೊಪ್ಪು ತಿನ್ನುದಿಲ್ಲ. ತಿನ್ನುದಿಲ್ಲ, ಬಹಳ ಕಡಿಮೆ ತಿನ್ನುದು. ಕೆಲವು ದನಗಳು ತಿಂತಾರೆ, ಹೆಚ್ಚಿನವು ತಿನ್ನುದಿಲ್ಲ. ಹಾ ಅದಕ್ಕೆ ಒಳ್ಳೆ ಗ್ರೇಡೆಡ್ ಹುಲ್ಲೇ ಆಗಬೇಕು, ಹೊತ್ತು ಬೇರೆ ತಿನ್ನುದಿಲ್ಲ. ಹಾ ಇದು ಹೊಟ್ಟೆ ತುಂಬಾ ಇದನ್ನು ತಿಂತದೆ. ಹಾ ಅದು ಕಡಿಮೆ ಆಗೋದಕ್ಕೆ ನಾವು ಈಚೆ ಹುಲ್ಲುಗಳನ್ನು ಕೂಡ ಹಾಕ್ತೇವೆ ಅದಕ್ಕೆ. ಅಲ್ಲ. ಇಲ್ಲಿರುವ ನೋಡಿ, ಇಲ್ಲಿ ಹುಲ್ಲು ಉಂಟು, ಹಾ, ಹಾ, ತೋಟದ ಹುಲ್ಲು, ಹಾ ಅದನ್ನು ಕೂಡ ನಾವು ಹಾಕ್ತೇವೆ. ಅಲ್ಲ, ಅದನ್ನು ಕೂಡ ತಿಂತೇವೆ, ಹೊಟ್ಟೆ ತುಂಬಾ ಅದನ್ನು ಕೂಡ ತಿಂತೇವೆ. ಸೈಲೇಜ್ ಎಲ್ಲ ಹಾಕ್ತೀರಾ? ಸೈಲೇಜ್ ಹಾಕ್ತೇನೆ, ಎಲ್ಲವನ್ನೂ ಹಾಕ್ತೇನೆ. ಸೈಲೇಜ್ ಹಾಕ್ತೇನೆ, ಹಾ ದಿವಸಗಳು ಬೈಯಲು ಒಂದ್ ಸ್ವಲ್ಪ ಹಾಕ್ತೇನೆ. ಹಾ ಅದು ಬೇರೆ ಹೊಟ್ಟೆಗೆ ಬೇಕಾಗ್ತದೆ ಬೈಯಲು ಕೂಡ. ಹೌದು, ಸೈಲೇಜ್ ಕೂಡ ಹಾಕ್ತೇನೆ. ಕರೆಕ್ಟ್. ಅದ್ರ ಜೊತೆಗೆ ಈ ಹುಲ್ಲನ್ನು ಕೂಡ ಹಾಕ್ತೇನೆ. ಹಾ ಅದನ್ನು ಯಾವುದು ಅದು ತಿರಸ್ಕಾರ ಮಾಡೋದು ಅಂತಿಲ್ಲ, ಎಲ್ಲ ತಿಂತದೆ. ಅಲ್ಲ, ಮತ್ತೆ ಇನ್ನು ವಿಶೇಷ ಏನಂತಿಲ್ಲ, ಅಗತ್ಯಕ್ಕಿಂತ ಜಾಸ್ತಿ ಅದು ತಿನ್ನೋದೇ ಇಲ್ಲ. ಹಾ ಊರ ದನಗಳು ಹಾ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ಅಲ್ಲ, ಈ ಹೆಚ್ಚು ಜಾಸ್ತಿಗಳು ಹಾಕಿದ್ದನ್ನ ಎಲ್ಲ ತಿಂತದೆ. ಹಾ ಅಜೀರ್ಣ ಆಗೋದು, ಮತ್ತೆ ಸಗಣಿ ವಾಸನೆ ಬರೋದು. ನಾನು ಇಲ್ಲಿ ಸಗಣಿ ವಾಸನೆ ಬರೋದಿಲ್ಲ ಅಂತ ಆಗುವ ಲೇಖ, ಯಾಕೆಂದ್ರೆ ಅದು ಬೇಕಾದಷ್ಟೇ ತಿನ್ನೋದು, ಅಜೀರ್ಣ ಆಗೋ ಪ್ರಶ್ನೆಗಳೇ ಇಲ್ಲ. ಹೌದೌದು, ನಾವು ಕೊಡುವಂತ ಸರಿಯಾದ ಹುಲ್ಲು ಸೊಪ್ಪುಗಳನ್ನು ಕೊಟ್ಟರೆ ಅಜೀರ್ಣ ಆಗೋ ಪ್ರಶ್ನೆಗಳೇ ಇಲ್ಲ. ಹೌದು. ವಿಷಗಳು ಬರುವಂತ ಸಾಧ್ಯತೆಗಳು ನನ್ನಲ್ಲಿ ಇಲ್ಲ. ನಾನು ತೋಟಕ್ಕೆ ಔಷಧಿ ಬಿಟ್ಟಾಗ ಈ ಮಳೆಗಾಲದಲ್ಲಿ ಅದನ್ನು ಹುಲ್ಲು ಅಲ್ಲಿ ಔಷಧಿ ಬಿಡೋ ಜಾಗ ತರುದಲ್ಲ, ಈ ಹುಲ್ಲ ತಂದು ಬೇರೆ ಜಾಗೆಯಿಂದ ತರುದು, ಹಾ ಹಾ ಔಷಧಿ ಬಿಡದಂತ ಜಾಗೆಯಿಂದ ಅದನ್ನು ತರುದು. ಮತ್ತೆ ಮಳೆಗೆಲ್ಲ ಚೆನ್ನಾಗಿ ಅದು ತೊಳೆದು ಹೋದ ಮೇಲೆ ಮತ್ತೆ ಆ ಹುಲ್ಲನ್ನು ಕೂಡ ಉಪಯೋಗ ಮಾಡ್ತೇವೆ. ಎಷ್ಟು ಎಕರೆ ಒಟ್ಟು ತೋಟ ಇದೆ ಇಲ್ಲಿ? ನನಗೆ ಒಟ್ಟು 9 ಎಕರೆ ತೋಟ ಇದೆ. ದೊಡ್ಡದು ಸಣ್ಣದಂತ ಹಳೆ ತೋಟವಿದೆ, ಹೊಸ ತೋಟಗಳು ಇವೆ. ಅದ್ರ ಜೊತೆಗೆ ಇದನ್ನು ಮತ್ತೆ ಗೊಬ್ಬರಗಳನ್ನೆಲ್ಲ ನಾನು ಇದು ಒಂದೂವರೆ ವರ್ಷಕ್ಕೆ ನಾನು ಇಡೀ ತೋಟಕ್ಕೆ ಬೇಕಾದಷ್ಟು ಈ ಗೊಬ್ಬರವೂ ಆಗ್ತದೆ. ಆಮೇಲೆ ಗೊಬ್ಬರ ಗ್ಯಾಸ್ನಿಂದ ಸ್ಲರಿ ಗೊಬ್ಬರವೂ ಇದೆ. ಅದು ಕೂಡ ನಮಗೆ ದಿವಸ ಅದಕ್ಕೆ ಸೊಪ್ಪು ಇದು ಬಾಕಿ ಉಳಿದ ತ್ಯಾಜ್ಯಗಳನ್ನು ಹಾಕ್ತೇವೆ. ದಿವಸಗಳು ಅದಕ್ಕೆ ಸಗಣಿಯನ್ನು ಸೇರಿಸ್ತೇವೆ. ಆಮೇಲೆ ಇನ್ನೇನು ಅಂತ ಹೇಳಿದ್ರೆ ನನಗೆ ಬೇಕಾದಷ್ಟು ಗೊಬ್ಬರಗಳು, ತೆಂಗು ಇರ್ಬೋದು, ಅಡಿಕೆ, ಕೊಪ್ಪ, ಎಲ್ಲದಕ್ಕೂ ನನಗೆ ಬೇಕಾದಷ್ಟು. ಮತ್ತೆ ಎರೆಹುಳ ತೊಟ್ಟಿ ಕೂಡ ಮಾಡಿದ್ದೇನೆ ನಾನು ಇದು ಇತ್ತೀಚೆಗೆ ಒಂದು ಮಾಡಿದೆ ಇಲ್ಲಿ. ಇದರ ಮೊದಲು ತೋಟದಲ್ಲಿ ಅಲ್ಲಿ ಮಾಡ್ತಿದ್ದೆ. ಅದರಿಂದ ಸ್ವಲ್ಪ ಹಾನಿ ಜಾಸ್ತಿ ಇದೆ. ಈ ಎರೆಹುಳುಗಳನ್ನೆಲ್ಲ ಹಂದಿ ತಿನ್ನೋದು, ಹೆಗ್ಗಣ ತಿನ್ನೋದು ಇದೆಲ್ಲ ಇರ್ತದೆ. ಮತ್ತೆ ಎಲ್ಲ ಆಗುವಾಗ ಅದು ನಡೀತಿತ್ತು. ಅಲ್ಲಿ ನಾನು ತೋಟದ ಮಧ್ಯದಲ್ಲಿ ಇದನ್ನು ಈ ಸೋಗೆಗಳನ್ನು, ಅದಕ್ಕೆ ಬೇಕಾದ ಸ್ವಲ್ಪ ಗೊಬ್ಬರ, ಮಣ್ಣು ಹಾಕಿ ಎರೆಹುಳ ಕೂಡ ನಾನು ಅದಕ್ಕೆ ಹಾಕುವಂತದ್ದು. ಇಡೀ ತೋಟಕ್ಕಂತ ಬರುದಿಲ್ಲ ಅಂತೂ ಅಲ್ಲಿ ನಾವು ಅದನ್ನು ಹಾಕುವಂತ ಪ್ರಯತ್ನ ಕೂಡ ಮಾಡ್ತೇವೆ. ನೀವು ರಾಜಕೀಯವಾಗಿ ತುಂಬಾ ಓಡಾಡ್ತಿದ್ದವರು, ಹೌದು. ಅದನ್ನ ಹೇಗೆ ನೀವು ಎರಡನ್ನ ಅಡ್ಜಸ್ಟ್ ಮಾಡ್ಕೊಂಡ್ರಿ, ಈ ಕೃಷಿ ಮತ್ತೆ ಅದನ್ನ? ನಾವು ನಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಇದ್ದವರು. ತುರ್ತು ಪರಿಸ್ಥಿತಿ ಕಾಲದಲ್ಲಿ ತಂದೆ ಅಣ್ಣವರೆಲ್ಲ ರಾಜಕೀಯದಲ್ಲಿ ಇದ್ದವರು. ಮತ್ತೆ ನಾವು ಚಿಕ್ಕದಿರು ನಮ್ಮ ತಂದೆ ತಿರಿ ಹೋಗಿದ್ರು. ಒಂದು 9ನೇ ಕ್ಲಾಸಲ್ಲಿ ಇರುವಾಗ ನನಗೆ 2 ತಮ್ಮಂದಿರಿದ್ದಾರೆ. ಅಣ್ಣಂದರಲ್ಲಿ ಒಬ್ಬರು ತಿರಿ ಹೋಗಿದ್ದಾರೆ, ಮತ್ತೊಬ್ಬ ಅಣ್ಣ ಕೂಡ ಇದ್ದಾನೆ. ಎಲ್ಲ ನಾವು ಕೃಷಿಕರೇ. ಹಾಗೆ ಒಬ್ಬ ತಮ್ಮ ವೃತ್ತಿಯಲ್ಲಿ ಇದ್ದಿದ್ದಾಗ ನಮ್ಮ ಕನ್ನಡಪ್ರಭ ಇದರ ಚೀಫ್ ಎಡಿಟರ್ ಆಗಿದ್ದಿದೆ. ಅದರಿಂದ ನಿವೃತ್ತಿಯಾಗಿ ಶಿವಸುಬ್ರಹ್ಮಣ್ಯ ಅಂತ ಅವ ಫ್ರೀಲ್ಯಾನ್ಸ್ ಫೋಟೋಗ್ರಫಿ ಮಾಡಿದೆ. ಅವನಿಗೆ ಕೂಡ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ತರವಾಡಲ್ಲಿ ಭೂಮಿ ಇದೆ, ಅದನ್ನು ನೋಡಿಕೊಂಡಿದ್ದೇವೆ ನಾವು. ಹಾಗೆ ನಾವು ಇದನ್ನು 87ನೇ ಇಸ್ವಿಯಿಂದ ಖರೀದಿ ಮಾಡಿ ನಾನು ಇಲ್ಲಿದ್ದೇನೆ. ನಾವು ಸಾಮಾನ್ಯ 1994ನೇ ಇಸ್ವಿವರೆಗೂ ನಾವು ಹೊರಗಿನ ಯಾವುದೇ ಚಟುವಟಿಕೆಯಲ್ಲಿ ತುಂಬಾ ಇರಲಿಲ್ಲ, ರಾಜಕೀಯದಲ್ಲಿ ಇರಲಿಲ್ಲ, ಸಹಕಾರಿ ಕ್ಷೇತ್ರ ಇರಲಿಲ್ಲ. ಧಾರ್ಮಿಕವಾಗಿ ನಾವು ತೊಡಗಿಸಿಕೊಂಡಿದ್ದೀವಿ. ನಾವು ಗಂಡ ಹೆಂಡತಿ ಕೂಡ ತೊಡಗಿಸಿಕೊಂಡಿದ್ದೀವಿ. 94ನೇ ಇಸ್ವಿಯಿಂದ ಅಚಾನಕ್ ಆಗಿ ನನ್ನ ಸಹಕಾರಿ ಕ್ಷೇತ್ರ ರಾಜಕೀಯ ಅಂತ ನಾನು 94ರಿಂದ 2019 ತನಕ ನಾನು ವಾರದ ಹೆಚ್ಚಿನ ದಿವಸಗಳಲ್ಲಿ ಈ ಹೊರಗೆ ಇದ್ದಿದ್ದೆ. ನಾವು ಇಬ್ರು ಕೂಡ 2000ರಿಂದ 2019ವರೆಗೂ ಮಂಗಳೂರು ಜನತಾ ಬಜಾರ್ ಡೈರೆಕ್ಟರ್ ಆಗಿದ್ದೆ. 5ರಿಂದ 15ನೇ ಇಸ್ವಿ 2005ರಿಂದ 15ನೇ ಇಸ್ವಿ ನಾನು ಅದರ ಅಧ್ಯಕ್ಷ ಆಗಿದ್ದೆ. ಆಮೇಲೆ ನಮ್ಮ ಮುರುಳಿ ಹೆಣ್ಮೂರಿನ ಫ್ಯಾಕ್ಷನ್ ಅದರ ಅಧ್ಯಕ್ಷನಾಗಿದ್ದೆ. ಸುಮಾರು ಒಂದು 10-15 ವರ್ಷಗಳ ಕಾಲ ಅದರ ನಿರ್ದೇಶಕ ಕೆಲಸ ಮಾಡಿದ್ದೇನೆ. 2019ರಿಂದ ನಾವು ಸಾಮಾನ್ಯ ರಾಜಕೀಯ ಮತ್ತೆ ಈ ಸಹಕಾರಿ ಕ್ಷೇತ್ರ ಮುಕ್ತವಾಗಿದೆ ನಾನು. ಹಾಗೆ ನಾನು ಶ್ರೀಮತಿ ಕೂಡ ಅವಳು ತಾಲೂಕು ಪಂಚಾಯತ್ ಸುಳ್ಯ ಕ್ಷೇತ್ರ ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ರು. ಅದರ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಲ್ಲ ಕೆಲಸ ಮಾಡಿದ್ದಾಳೆ. ಇತ್ತೀಚಿನ ಒಂದು 5 ವರ್ಷಗಳಿಂದ ನಾವು ರಾಜಕೀಯ ಮತ್ತು ಆ ಕ್ಷೇತ್ರ ಸ್ವಲ್ಪ ದೂರ ಅಂತಲ್ಲ, ನಾವು ಹೊಸಬರು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ನಾವು ಅವರಿಗೆ ಹಿಂಬದಿಂದ ಬೆನ್ನು ತಟ್ಟುವ ಕೆಲಸವನ್ನು ಮಾಡಿಕೊಂಡಿದ್ದೇವೆ. ಓಡಾಟಗಳನ್ನೆಲ್ಲ ಕಡಿಮೆ ಮಾಡಿದ್ದೇನೆ. ನೀವು ಈಗ 62 ವರ್ಷ ಆಯ್ತು, ಹಾಗೆ ಸ್ವಲ್ಪ ಓಡಾಟವನ್ನೆಲ್ಲ ಕಡಿಮೆ ಮಾಡಿದ್ದೇನೆ. ಹಾಗೆಂತ ನಮಗೆ ಅದನ್ನ ತೃಪ್ತಿ ಕೊಟ್ಟಿದ ಅದು ಹೇಳಲಿಕ್ಕೆ ತೃಪ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಮಗೆ ತುಂಬಾ ಖುಷಿ ಕೊಟ್ಟಿದೆ, ಆ ಕ್ಷೇತ್ರ ಖುಷಿ ಕೊಟ್ಟಿದೆ. ತುಂಬಾ ಜನರು ನಮ್ಮಿಂದಾಗಿ ಆ ಕ್ಷೇತ್ರಕ್ಕೆ ಬಂದವರಿದ್ದಾರೆ. ಒಳ್ಳೇದು ಆಗಿದೆ, ಅದರಿಂದ ಕೆಟ್ಟದ್ದು ಅದ್ದಿದೆ. ಈಗ ಬೇರೆ ಬೇರೆ ಜನರು ತೊಡಗಿಸಿಕೊಂಡಿದ್ದಾರೆ. ಅವರು ತೊಡಗಿಸಿಕೊಂಡದ್ದು ನಮಗೆ ಕೂಡ ಸ್ಫೂರ್ತಿ ಅಂತ ಇವತ್ತು ಅದು ಉಳಿದಿದೆ ಅಂತ ಹೇಳೋದಕ್ಕೆ ನಮಗೆ ಸ್ಫೂರ್ತಿ. ಓಕೆ ಸರ್, ನಿಮ್ಮೊಂದು ಅಮೂಲ್ಯವಾಗಿರೋ ಸಮಯ ಕೊಟ್ಟಿದ್ರೆ ಧನ್ಯವಾದ. ನಿಮಗೂ ಧನ್ಯವಾದಗಳು.